ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಷಯ ಅಂದರೆ ಫುಲ್ ಡೇ ನಮ್ಮಪ್ಪ ಅಮ್ಮಗೆ ಕೆಲಸ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಮಾಡೋಣ ಅಂತ ಮಾಡ್ತೀನಿ, ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ. ಅದಕ್ಕೆ ಫಸ್ಟ್ ಕೆಲಸ ಬಾಗಿಲನ್ನೆಲ್ಲ ತೊಳೆದು ರಂಗೋಲಿ ಹಾಕ್ಬೇಕಂತ ಬನ್ನಿ ಮಾಡುವ. ನಮ್ಮಮ್ಮ ಬಾಗಿಲು ಮುಗಿಸಿ ನೀರು ಹಾಕೋವರೆಗೆ ಎದ್ಬಿಟ್ಟು ಲೇಟ್ ಆಗಿದೆ ಅಂತ ಅದಕ್ಕೆ ನಾನು ಒರೆಸ್ಬಿಟ್ಟು ಅಷ್ಟೇ ಕುಂಕುಮಕ್ಕೆ ರಂಗೋಲಿ ಬಿಡೋಣ ಅಂತ ಬಂದಿದ್ದೀನಿ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ವಿಡಿಯೋ ಆನ್ ಮಾಡ್ತೀನಿ ಮತ್ತೆ. ಬಾಯ್ ಗೈಸ್, ರಂಗೋಲಿ ನೋಡಿ ಶಾಕಾಗಬೇಡಿ. ಆ್ಯಕ್ಚುಲಿ ನನಗೆ ಅಂದರೆ ಫೋನಲ್ಲೆಲ್ಲ ನೋಡ್ಕೊಂಡು ಬಿಡಿಸ್ತೀನಿ, ಬಟ್ ಮರ್ತೋಗ್ಬಿಡುತ್ತೆ ಬಿಡಿಸಿ. ಅದಕ್ಕೆ ಯಾವಾಗ ನಾನು ಒಂದೇ ರಂಗೋಲಿ ಹಾಕೊಂಡು ಬಯಸ್ತೀನಿ. ಇಷ್ಟ ಆಗ್ಬೋದು ನೋಡಿ. ನಮ್ಮಮ್ಮ ಮನೆಯಲ್ಲಿ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಾಗಿಲಿಗೆ ನಾವು ಬಿಡ್ತಾ ಇದ್ದೀವಿ. ಎಂತ ಏನೋ ಮಲ್ಲಿಗೆ ಗೈಸ್, ನನ್ನ ಮಗಳಿಗೂ ಮಲಗಿದ್ದಾಳೆ ಅಂತ. ಏನು ಗೊತ್ತಾ ನಾನು ಯಾವಾಗ ಬೇಗ ಎದ್ದೇಳ್ತೀನಿ ಅವಾಗ ನನ್ನ ಮಗಳು ಲೇಟಾಗಿ ಎದ್ದೇಳ್ತೀನಿ. ನಾನು ಯಾವಾಗ ಲೇಟಾಗಿ ಎದ್ದೇಳ್ತೀನಿ ಆಗ ನನ್ನ ಮಗಳು ಬೇಗ ಎದ್ದೇಳ್ತೀನಿ. ಇವತ್ತು ನಾನು ಬ್ಲಾಗ್ ಮಾಡಬೇಕು ಅಂತಲೇ ಎದ್ದಿದ್ದೀನಿ, ಬಟ್ ಅವಳಿನ್ನೂ ಮಲಗೋಣ. ಬನ್ನಿ ನಮ್ಮಪ್ಪ ನಮ್ಮಮ್ಮ ಹಾಲು ಕರೀತಾರೆ, ತೋರಿಸಿ. ಗೊತ್ತಾ, ನಾನು ಕರೆಯೋಣ ಅಂತ ಅಂದ್ಕೊಂಡೆ, ಬೇಡ ಸುಮ್ಮನೆ ಕೈ ನೋವು ಯಾಕೆ ಮಾಡ್ಕೊತೀನಿ ಅಂದರು, ಅದಕ್ಕೆ ಸುಮ್ಮನೆ. ಶಿ ಈಸ್ ಮೈ ಪುಟ್ಟಲಕ್ಷ್ಮಿ ಗೈಸ್, ನಮ್ಮ ಮನೆಗೆ ಬಂದಿರೋ ಪುಟ್ಟಲಕ್ಷ್ಮಿಗಳು. ಹಾಯ್ ಪುಟ್ಟಲಕ್ಷ್ಮಿ, ಪುಟ್ಟಲಕ್ಷ್ಮಿ ನೀನೇನಾ? ಪುಟ್ಟಲಕ್ಷ್ಮಿ ಏನೇನೋ ಮೂತಿ ತೋರಿಸ್ತಾಳೆ ಗೈಸ್ ಇವಳು. ನೋಡಿ ಸರಿನಾ? ನೋಡಿ ಗೈಸ್, ಅಲ್ಲಿರೋದು ನಮ್ಮ ತೋಟ ಫುಲ್ಲು ಇನ್ನೂ ತುಂಬ ಮೇಲೆ ಗಂಟ ಇದೆ, ಬಟ್ ಅಲ್ಲೂ ಇದೆ ನೋಡಿ. ಎಲ್ಲಿ ಅಲ್ಲಿ ಝೂಮ್ ಆಗ್ತೀನಿ, ಮೇ ಬಿ ಅಲ್ಲಿ ತೋಟಗಳು ಕಾಣಿಸುತ್ತೆ ನೋಡಿ ಆ ಕಡೆ ಹಿಂದೆ. ನಮ್ಮ ತೋಟದೆಲ್ಲ ಫುಲ್ ಒಂದಿನ ವೀಡಿಯೋಸ್ ಮಾಡ್ತೀನಿ ಗೈಸ್. ಓಕೆ, ಇಷ್ಟು ಫುಲ್ ಎಲ್ಲ ಗುಡಿಸ್ಬಿಟ್ಟು ಕಸ ಎತ್ಕೊಂಡು ಹೋಗುವಾಗ ಮತ್ತೆ ವೀಡಿಯೋ ಮಾಡ್ತೀನಿ. ಬಾಯ್. ಇಕ್ಕು ಸಿಕ್ಕಿಯಾ ಇಕ್ಕೆ ವಾಯ್. ಸಿರಿ ಇದೇನ್ರದ್ದು ಇರ್ಬೋದು ಹೇಳಿ. ಕೇಕ್ಸು ಕೆಳಗಡೆ ಬರುತ್ತೆ. ಏನೇನು ಟ್ಯಾಲೆಂಟ್ ಇದೆ ನೋಡಿ ನಮ್ಮ ಡ್ಯಾಡಿ ಮಮ್ಮಿಗೆ. ಅದರಿಂದ ಕಸ ತೆಗಿಯೋಕ್ಕೆ ಮಾಡಿದ್ದಾರೆ ಗೈಸ್. ಸ್ವಲ್ಪ ಪರಿ ಅಂತ ಇವಳಿಗೆ ಏನೋ ತಿನ್ನೋಕ್ಕೆಲ್ಲ ಹಿಂಡಿ ಇಡ್ತಾರಲ್ಲ, ತಿಂದಾದ್ಮೇಲೆ ಏನು ಮಾಡ್ತಾಳೆ ಗೊತ್ತಾ, ತಿನ್ನಗಡ ತಿಂತಾಳೆ ಫುಲ್ಲು. ಆಮೇಲೆ ಫುಲ್ ಬಕೆಟ್ ಒಳಗೆ ತಲೆ ಹಾಕೊಂಡು ಹೆಂಗೆ ಸಿಗ್ತಾಳೆ ಗೈಸ್. ಗಾಂಚಲಿ ಅಲ್ವೇನೆ ಸರಿ, ಗಾಂಚಲಿ. ಹಾಂ, ನನಗೆ ಗೋಂಚಲಿ. ಹಾಂ ಹೋಗೆ ಸುಮ್ಮನೆ ಅಂತ ಐತದು ಗೈಸ್. ಇಷ್ಟೆಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದೀನಿ. ಈ ಸುಬ್ಬಿ ಏನು ಮಾಡಿರಬೇಕು, ಮತ್ತೆ ಇಲ್ಲಿ ಸಗಣಿ ಇಕ್ಬಿಟ್ಟವಳೆ, ಮತ್ತೆ ಮಚ್ಚಬೇಕು. ನಮ್ಮ ಡ್ಯಾಡೀಸ್ ಅಲ್ಲೇ ಕ್ಲೀನ್ ಮಾಡ್ತಾವ್ರೆ, ಸ್ನಾನ ಮಾಡಿಸ್ತಾರೆ. ಎಷ್ಟು ನಾವು ಹೋಗುವ ಕಸ ಎಸಕ್ಕೆ ಹೋಗ್ಬೇಕು, ಇಲ್ಲಾಂದರೆ ಕಡ್ಡಿ ಕುಯ್ಕೊಬರಕ್ಕೆ ಹೋಗ್ಬೇಕಂತೆ. ನೆಕ್ಸ್ಟ್ ಅಪ್ಪದಿ ನೆಕ್ಸ್ಟು ವಾಟ್ ನೆಕ್ಸ್ಟ್ ದೊಡ್ಡ ಕಸ ಹೊತ್ತಾಕ್ಬೇಕಾ ಸರಿಬೇಕಾ? ಓಕೆ, ಚಾಲೆಂಜ್ ಆಕ್ಸೆಪ್ಟೆಡ್ ಗೈಸ್. ಇಲ್ಲಿಂದ ಅಲ್ಲಿ ತೋಟ ಕಾಣಿಸ್ತೈತೆ ನೋಡಿ, ನಮ್ಮ ತೋಟ ಫುಲ್ ಝುಮಕ್ಕಲ್ಲಿ ಕೆಳಗಡೆ ಹಿಮದಿಂದ ಅಲ್ಲಿ ಏನೋ ಅಡಿಕೆ ತೋಟ ಕಾಣಿಸ್ತೈತೆ ನೋಡಿ, ಅಲ್ಲೇ ಹೋಗಿ ವೀಡಿಯೋ ಮಾಡ್ತೀನಿ ಬನ್ನಿ. ಅಲ್ಲಿ ಗಂಟೆ ತಗೊಂಡೋಗ್ಬೇಕು ಇವಾಗ ಕಸನ ನಾನು.
ಒಂದಲ್ಲ ಎರಡಲ್ಲ 3 ಮಂಕ್ರಿ ಕಸ. 4 ಅನ್ಬೇಕು 3. ನಮ್ಮಪ್ಪ 4 ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಗೌರಿ ಹಾಲು ಕರಿಬೇಕಾದ್ರೆ ಕುಂದಾಡ್ತಾಳೆ. ಈಗ ಏನು ಮಾಡಿ ಉಜ್ಜು, ಈಗ ಏನಾರ ಉಜ್ಜು ಅಂತಾಳೆ. ಏನು ಗೊತ್ತಾ, ಫುಲ್ ವಿಡಿಯೋ ಸಾಕೋಕ್ಕಾಗಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಂಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ ಸಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಲೆಂತಿ ವಿಡಿಯೋ ಆದರೆ ಚೆನ್ನಾಗಿರಲ್ಲ ಅಂತ. ನೆಕ್ಸ್ಟ್ ಮತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲಿಂದ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಿತ್ತು. ಬಟ್ ನಮ್ಮಮ್ಮ ತುಂಬ ಭಾರ ಐತೆ ಬೇಡ ಅಂದ್ಬಿಟ್ಟು ಇಲ್ಲೇ ಎಂಥದ್ದು ಗಿಡ ಹೇಳ್ತಲ್ಲಮ್ಮ, ಅವರೇ ಗಿಡಗೆ ಹಾಕ್ಬಿಡು ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಹಾಕ್ತಾಯಿದ್ದೀವಿ. ಎಸ್ ನೋಡಿ, ನಮ್ಮ ಡ್ಯಾಡಿ ಅಲ್ಲಿ ಬರ್ತಾರೆ. ಅಲ್ಲಿಗೆ ಹೋಗಿ ಹಾಕಿ ಬಂದು ಕಸನ ಹಿಡ್ಕೊಂಡು ಬರ್ತಾ ಇದ್ದಾರೆ ಈಗ. ಎಸ್ ಗಾಯ್ಸ್, ನಾನು ನಮ್ಮಮ್ಮ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ತಿಂಡಿ ಎಲ್ಲ ತಿಂದ್ಕೊಂಡು ಹಾಸ್ಪಿಟ್ಲಿಗೆ ಹೊರಟ್ವಿ. ಬಸ್ ಸ್ಟ್ಯಾಂಡಲ್ಲಿ ಬೈಕ್ ಹಾಕಿ ಅಲ್ಲಿಂದ ಬಸ್ ಹತ್ಕೊಂಡು ನಾವು ಬಂದಿದ್ದೆ ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ಗೆ. ಮಾತ್ರ ಹಾಸ್ಪಿಟಲ್ ಮಾತ್ರ ಅಲ್ಟಿಮೇಟ್ ಗೈಸ್. ಎಷ್ಟು ನೀಟಾಗಿ ಹೈಜಿನ್ ಆಗಿದೆ ಅಂದರೆ ಸೂಪರಾಗಿದೆ. ನನಗೆ ಅಲರ್ಜಿ ಆಗೈತೆ, ಸೊ ಅದಕ್ಕೆ ತೋರ್ಸೋಣ ಅಂತ ಬಂದಿದ್ವಿ. ಏನೂ ತಿನ್ನೋಂಗಿಲ್ಲ ಅಂತ ಅದಕ್ಕೆ ನಮ್ಮಮ್ಮ ಹೇಳ್ತಾವ್ರು ನೋಡಿ. ಉಪವಾಸ ಇರಬೇಕು ಅಂತ ನಾನಂದರೆ ಅವರು ಹಂಗೆ ಹೇಳ್ತಾವ್ರು. ಆಯ್ತು ಉಪವಾಸ ನೀರು ನೀನು ಅಂತ. ಅಲ್ಲಿಂದ ನಾನು ನಮ್ಮಮ್ಮ ಪಾನಿಪುರಿ ತಿಂದ್ಕೊಂಡು ಅದು ಇದು ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವಿ ಮನೆ ಹತ್ರ. ಮನೆಗೆ ಬಂದ ತಕ್ಷಣ ನಮ್ಮಮ್ಮನ ಕಾಲು ಸ್ವಲ್ಪ ಏನೋ ಗಾಯ ಆಗಿತ್ತು ಅಂತ ನೋಡ್ತಾ ಇದ್ವಿ. ಪಾಪ ನಮ್ಮಮ್ಮ ಕಾಲು ತುಂಬ ಗಾಯ ಬಿಟ್ಟಿತ್ತು ಗೈಸ್, ಹೆಬ್ಬೆರಳಲ್ಲಿ. ಅದನ್ನು ತೆಗಿತಾ ಇದ್ವಿ. ನೋಡಿ ನಮ್ಮಮ್ಮ ಹೆಂಗೆ ಹೇಳ್ತಾ ಇದ್ದಾರೆ, ಪಾಪ ಅನಿಸ್ಬಿಡ್ತು ಗೈಸ್. ನೀನು ಹೇಳ್ಕೊತಾವ, ನೀನೇ ತೆಗ್ ಮಾಡು.